ವಿದ್ಯಾರ್ಥಿಗಳೇ, ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಈ ಭಾಗದಲ್ಲಿ ನಾವು ಸ್ತ್ರೀವಾದಿ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ, ದಲಿತ ಬಂಡಾಯ ವಿಮರ್ಶೆ ಮತ್ತು ಸಾಂಸ್ಕೃತಿಕ ವಿಮರ್ಶೆಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಈಗ ಮೊದಲಿಗೆ ನಾವು ಸ್ತ್ರೀವಾದಿ ವಿಮರ್ಶೆಯ ಬಗ್ಗೆ ನೋಡೋಣ. ಸ್ತ್ರೀವಾದಿ ವಿಮರ್ಶೆ ಸುಮಾರು 20ನೇ ಶತಮಾನದ ಉತ್ತರಾರ್ಧದಲ್ಲಿ ಬಹುವ್ಯಾಪಕವಾಗಿ ಅಮೆರಿಕ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಬೆಳೆದು ಬರುತ್ತೆ. ಇದು ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯ ರೂಪದಲ್ಲಿ ಬೆಳೆದು ಬರುತ್ತೆ. ಈ ಸ್ತ್ರೀ ಸ್ವಾತಂತ್ರ್ಯ ಚಳುವಳಿಯ ಒಂದು ಮುಖವಾಗಿ ಸ್ತ್ರೀನಿಷ್ಠ ವಿಮರ್ಶೆ, ಫೆಮಿನಿಸ್ಟ್ ಕ್ರಿಟಿಸಿಸಮ್ ಎನ್ನುವಂಥ ವಿಮರ್ಶೆ ಬೆಳೆದು ಬರುತ್ತೆ. ಇಂಥ ವಿಮರ್ಶೆ ಸಮಾಜ ಕೇಂದ್ರಿತ ವಿಮರ್ಶೆಯ ಒಂದು ಮುಖ್ಯ ಕವಲು. ಇದು ಮನೋವೈಜ್ಞಾನಿಕ ವಿಮರ್ಶೆ ಮತ್ತು ಮಾರ್ಕ್ಸ್ವಾದಿ ವಿಮರ್ಶೆ ಇವೆರಡಕ್ಕೂ ಸಮೀಪವಾಗಿರ್ತಕ್ಕಂಥ ಒಂದು ವಿಮರ್ಶೆಯ ಪ್ರಕಾರ. ಅದು ಸ್ತ್ರೀನಿಷ್ಠ ವಿಮರ್ಶೆ. ಈ ಸ್ತ್ರೀನಿಷ್ಠ ವಿಮರ್ಶೆಯ ಸೈದ್ಧಾಂತಿಕ ನೆಲೆಗಳನ್ನು ಗುರುತಿಸೋದು ಕಷ್ಟ. ಯಾಕಂದರೆ ಈ ಸ್ತ್ರೀನಿಷ್ಠ ವಿಮರ್ಶೆ ಮಾರ್ಕ್ಸ್ವಾದಿ ವಿಮರ್ಶೆಯ ಹಾಗೆ ನಾನಾ ರೂಪಗಳಲ್ಲಿ ಹಾಗೂ ಕೆಲವು ಸಂದರ್ಭಗಳಲ್ಲಿ ಪರಸ್ಪರ ವಿರೋಧಿ ರೂಪಗಳಲ್ಲಿ ಕೂಡ ಬೆಳೀತಾ ಬರುತ್ತೆ. ಹಾಗೆಯೇ ಎರಡನೇದಾಗಿ ಈ ಸ್ತ್ರೀನಿಷ್ಠ ವಿಮರ್ಶೆಗೆ ಒಂದು ಸೈದ್ಧಾಂತಿಕ ನೆಲೆಯನ್ನು ಮಂಡಿಸುವಂತಹ ಪ್ರಯತ್ನವನ್ನೇ ಕೆಲವು ವಿಮರ್ಶಕಿಯರು ವಿರೋಧಿಸ್ತಾ ಬರ್ತಾರೆ. ಹಾಗಾಗಿ ಈ ಎರಡೂ ಕಾರಣಗಳಿಂದ ಸ್ತ್ರೀನಿಷ್ಠ ವಿಮರ್ಶೆಯ ಸೈದ್ಧಾಂತಿಕ ನೆಲೆಗಳನ್ನು ಗುರುತಿಸುವುದು ಕಷ್ಟವಾಗುತ್ತೆ. ಆಮೇಲೆ ಸ್ತ್ರೀನಿಷ್ಠ ವಿಮರ್ಶೆಗೆ ಒಂದು ಸೈದ್ಧಾಂತಿಕ ನೆಲೆಯನ್ನು ಮಂಡಿಸುವ ಪ್ರಯತ್ನವನ್ನು ಕೆಲವು ವಿಮರ್ಶಕಿಯರು ಯಾಕೆ ವಿರೋಧಿಸ್ತಾರೆ ಅಂತ ಹೇಳಿದ್ರೆ, ಅವರ ದೃಷ್ಟಿಯಲ್ಲಿ ಎಲ್ಲ ಸಿದ್ಧಾಂತಗಳ ಮತ್ತು ತತ್ವ ಪ್ರಣಾಳಿಗಳ ಹಿಂದಿರುವ ಮನೋಭಾವ ಪುರುಷತ್ವ, ಮೇಲ್ ಪ್ರಿನ್ಸಿಪಲ್ ಎನ್ನುವಂಥದ್ದು. ಹಾಗಾಗಿ ಅವರು ಸ್ತ್ರೀತ್ವವನ್ನು ಯಾವ ಒಂದು ಸಿದ್ಧಾಂತಕ್ಕೂ ಕಟ್ಟು ಬೀಳದೆ ವಿವಿಧ ಕ್ಷೇತ್ರಗಳಲ್ಲಿ ಸರಾಗವಾಗಿ ಹರಿಯುವ ಪ್ರಜ್ಞೆ ಅಂತೇಳಿ ಭಾವಿಸ್ತಾರೆ ಮತ್ತು ಪರಿಗಣಿಸ್ತಾರೆ. ಹಾಗಾಗಿ ಯಾವ ಒಂದು ಸಿದ್ಧಾಂತಕ್ಕೂ ಕೂಡ ಅದನ್ನು ಸೀಮಿತಗೊಳಿಸೋದಿಲ್ಲ ಸ್ತ್ರೀನಿಷ್ಠ ವಿಮರ್ಶೆಯ. ಹಾಗಾಗಿ ಅದನ್ನು ಸೈದ್ಧಾಂತಿಕ ನೆಲೆಗಳನ್ನು ನಾವು ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಬಹಳ ಸ್ಥೂಲವಾಗಿ ಈ ವಿಮರ್ಶಾ ಮಾರ್ಗದ ನೆಲೆಯನ್ನು ಸ್ತ್ರೀ ಚಳುವಳಿಯ ಮುಖ್ಯ ವಕ್ತಾರರಾದಂತಹ ಸಿಮೋನ್ ದ ಬೋವಾ, ಜೂಲಿಯಾ ಕ್ರಿಸ್ಟೇವಾ ಮತ್ತು ಕೇಟ್ ಮಿಲೆಟ್ ಅವರ ಗ್ರಂಥಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸ್ತ್ರೀನಿಷ್ಠ ವಿಮರ್ಶೆಯ ಒಂದು ವಕ್ತಾರರಾಗಿ ಕಂಡು ಬರ್ತಾರೆ ಈ ಮೂವರು ಕೂಡ. ಅವರ ಕೃತಿಗಳಲ್ಲಿ ನಾವು ಈ ಸ್ತ್ರೀನಿಷ್ಠ ವಿಮರ್ಶೆಯ ಸೈದ್ಧಾಂತಿಕ ನೆಲೆಗಳನ್ನು, ಅವರ ವಿಚಾರಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸ್ತ್ರೀನಿಷ್ಠ ವಿಮರ್ಶೆ ಅಥವಾ ಸ್ತ್ರೀನಿಷ್ಠ ಚಿಂತನೆ ಏನಿದೆ, ಈ ಸ್ತ್ರೀವಾದಿ ಚಿಂತನೆಯ ಪ್ರಾರಂಭವನ್ನು ಸಾಹಿತ್ಯದ ಇತಿಹಾಸಕಾರರು ಸುಮಾರು 18ನೇ ಶತಮಾನದ ಲೇಡಿ ಮೇರಿ ವರ್ಟ್ಲಿ ಮಾಂಟೆಗೊ ಮತ್ತು ಮೇರಿ ವುಲ್ಸ್ಟನ್ಕ್ರಾಫ್ಟ್ ಇವರಲ್ಲಿ ಗುರುತಿಸ್ತಾರೆ. ಅಂದರೆ ಆ ಸ್ತ್ರೀನಿಷ್ಠ ಚಿಂತನೆಯ ಪ್ರಾರಂಭ ಇವರ ಕೃತಿಗಳಲ್ಲಿ ಕಂಡುಬರುತ್ತೆ. ಆರಂಭದಲ್ಲಿ ಹೆಚ್ಚಿನ ಶ್ರೀಮಂತ ಮಹಿಳೆಯರು ಉನ್ನತ ಶಿಕ್ಷಣದಿಂದ ದೂರವಿರುತ್ತಿದ್ದಂತಹ ಕಾಲದಲ್ಲಿ ಲೇಡಿ ಮೇರಿ ವರ್ಟ್ಲಿ ಮಾಂಟೆಗೊ ಅವರು ಉನ್ನತ ಶಿಕ್ಷಣವನ್ನು ಪಡೆದುಬಿಟ್ಟು ಅಪರೂಪದ ಬುದ್ಧಿಜೀವಿಯಾಗಿದ್ದಂತಹ ಈಕೆ ಪತ್ರಗಳನ್ನು ಬರೀತಾರೆ. ಈ ಪತ್ರಗಳು ಎನ್ನುವಂತಹ ಕೃತಿ ಪ್ರಕಟವಾಗುತ್ತೆ 1763ರಲ್ಲಿ. ಅದು ಬಹಳ ಪ್ರಸಿದ್ಧವಾಗುತ್ತೆ. ಅಂತಹ ಪತ್ರಗಳಲ್ಲಿ ಮುಖ್ಯವಾದವುಗಳು ಅಂದಿನ ಟರ್ಕಿಯ ಮುಸ್ಲಿಂ ಸಮಾಜದ ಮಹಿಳೆಯರ ಬಗ್ಗೆ ಬರೆದಂತಹ ಪತ್ರಗಳು. ಅವುಗಳಲ್ಲಿ ಒಂದು ಪಾಶ್ಚಾತ್ಯ ಸಮಾಜಗಳಲ್ಲಿ ಟರ್ಕಿಯ ಸಮಾಜದ ಬಗ್ಗೆ ಬೇರೂರಿದ್ದಂತಹ ಪೂರ್ವಾಗ್ರಹಗಳನ್ನು ಲೇಡಿ ಮೇರಿ ವರ್ಟ್ಲಿ ಮಾಂಟೆಗೊ ಅವರು ದೂರ ಮಾಡಿಬಿಟ್ಟು ಅಂದಿನ ಮುಸ್ಲಿಂ ಸಮಾಜದ ಮಹಿಳೆ ಮತ್ತು ಕ್ರಿಶ್ಚಿಯನ್ ಸಮಾಜದ ಮಹಿಳೆಯ ಸ್ಥಿತಿಗತಿಗಳ ಬಗ್ಗೆ ಅರ್ಥಪೂರ್ಣವಾದಂತಹ ಟಿಪ್ಪಣಿಗಳನ್ನು ಈ ಪತ್ರಗಳಲ್ಲಿ ಅವರು ಕೊಡ್ತಾರೆ. ಹಾಗೆಯೇ ಮೇರಿ ವುಲ್ಸ್ಟನ್ಕ್ರಾಫ್ಟ್
1792ರಲ್ಲಿ ಬರೆದಂತಹ ಸ್ತ್ರೀಯರ ಹಕ್ಕುಗಳ ಸಮರ್ಥನೆ, ವಿಂಡಿಕೇಶನ್ ಆಫ್ ದ ರೈಟ್ಸ್ ಆಫ್ ವುಮೆನ್. ಇದು ಬಹಳ ಪ್ರಸಿದ್ಧವಾದಂಥ ಒಂದು ಸ್ತ್ರೀನಿಷ್ಠ ಚಿಂತನೆಯ ಕುರಿತಾದಂಥ ಕೃತಿ. ಜೊತೆಗೆ ಸ್ತ್ರೀನಿಷ್ಠ ಚಿಂತನೆಯ ಪ್ರಪ್ರಥಮ ಮತ್ತು ಅತಿ ಮುಖ್ಯ ಅಭಿವ್ಯಕ್ತಿ ಅಂತಲೂ ಕೂಡ ಈ ಸ್ತ್ರೀಯರ ಹಕ್ಕುಗಳ ಸಮರ್ಥನೆ ಎನ್ನುವ ಈ ಕೃತಿಯನ್ನು ಮಾನ್ಯ ಮಾಡಲಾಗಿದೆ. ಡಾಕ್ಟರ್ ಮೇರಿಯವರು ಆಗ್ರಹಿಸುವಂಥ ಹಕ್ಕುಗಳು ಎಲ್ಲ ಸ್ತ್ರೀಯರಿಗೆ ಸಮಾನವಾಗಿ ಇರುವಂಥವುಗಳು. ಕೇವಲ ಕುಲೀನ ಶ್ರೀಮಂತ ಸ್ತ್ರೀಯರ ಅವಶ್ಯಕತೆಗಳಲ್ಲ. ಅವಳ ಅಭಿಪ್ರಾಯದಲ್ಲಿ ಸ್ತ್ರೀಯರು ಸ್ತ್ರೀತ್ವವನ್ನು ಬೆಳೆಸ್ಕೊಳ್ಬೇಕೇ ಹೊರತು ಸ್ಕರ್ಟ್ ತೊಟ್ಟ ಪುರುಷರಂತಾಗುವುದಲ್ಲ. ಸ್ಕರ್ಟನ್ನು ತೊಟ್ಟಂತಹ ಪುರುಷರ ಹಾಗೆ ಆದ ತಕ್ಷಣ ನಾವು ವೇಷಭೂಷಣಗಳನ್ನು ಪುರುಷರ ಹಾಗೆ ತೊಟ್ಟ ತಕ್ಷಣ ಬದಲಾವಣೆಗಳಾಗೋದಿಲ್ಲ ಮತ್ತು ಪುರುಷರಿಗೆ ಸಮಾನ ಆಗೋದಿಲ್ಲ. ಆ ಪುರುಷರ ಜೊತೆಯಲ್ಲಿ ಸಹ ಶಿಕ್ಷಣ ಬೇಕು ಮತ್ತು ಸಮಾನವಾದಂಥ ಶಿಕ್ಷಣದ ಅವಕಾಶಗಳು ಬೇಕು ಅಂತೇಳಿ ಅದರ ಬಗ್ಗೆ ಆ ವುಲ್ಸ್ಟನ್ ಕ್ರಾಫ್ಟ್ ಅವರು ಆಗ್ರಹಿಸ್ತಾರೆ. ಮತ್ತು ಪುರುಷರ ಆಧಾರವನ್ನು ಸದಾ ಬಯಸುವಂಥ ಸ್ತ್ರೀ ಮಾದರಿಯನ್ನು ಪುರುಷ ನಿರ್ಮಿತ ಮಾದರಿ ಅಂತ ಹೇಳಿ ಅದನ್ನು ಈ ವುಲ್ಸ್ಟನ್ ಅವರು ವಿರೋಧಿಸ್ತಾರೆ ಮತ್ತು ಅದನ್ನು ತಿರಸ್ಕರಿಸ್ತಾರೆ. ಅದನ್ನು ಅವರು ಹೇಳ್ತಾರೆ, ಮರವನ್ನು ತಬ್ಬಿ ಬೆಳೆಯುವಂತಹ ಬಳ್ಳಿಯ ಮಾದರಿ ಅದು. ಹಾಗಾಗಿ ಸದಾ ಪುರುಷನ ಆಧಾರವನ್ನು ಬಯಸುವಂತಹ ಸ್ತ್ರೀ ಮಾದರಿಯು ಸರಿಯಾದದ್ದಲ್ಲ ಎನ್ನುವ ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾರೆ. ಇನ್ನು 20ನೇ ಶತಮಾನದ ಆರಂಭದ ಭಾಗದಲ್ಲಿ ಮೊದಲು ದಾಖಲಿಸಬೇಕಾದ ಹೆಸರು ಅಂದರೆ ಪ್ರಸಿದ್ಧ ಕಾದಂಬರಿಕಾರ್ತಿಯಾದ ವರ್ಜಿನಿಯಾ ವುಲ್ಫ್. ಇವರು ಸ್ತ್ರೀಯ ಆಂತರಂಗಿಕ ವಿಶ್ವವೇ ಕೇಂದ್ರದಲ್ಲಿರುವಂತಹ ಒಂದು ಮಿಸಿಸ್ ಡ್ಯಾಲೋವೆ, ಟು ದ ಲೈಟ್ ಹೌಸ್ ಮೊದಲಾದಂತಹ ಬಹು ಪ್ರಮುಖವಾದಂಥ ಕಾದಂಬರಿಗಳನ್ನು ರಚಿಸ್ತಾರೆ. ಜೊತೆಗೆ ಇವರು ತನ್ನದೇ ಆದ ಸ್ವತಂತ್ರ ಕೊಠಡಿ, ಎ ರೂಮ್ ಆಫ್ ಒನ್ಸ್ ಓನ್ ಎನ್ನುವಂಥ ಒಂದು ದೀರ್ಘವಾದಂಥ ಪ್ರಬಂಧವನ್ನು ಬರೀತಾರೆ 1929ರಲ್ಲಿ. ಈ ಪ್ರಬಂಧದಲ್ಲಿ ಆಧುನಿಕ ಸ್ತ್ರೀವಾದದ ಮುಖ್ಯಾಂಶಗಳನ್ನು ಎಲ್ಲವನ್ನು ಮಂಡಿಸ್ತಾ ಹೋಗ್ತಾರೆ. ಆಧುನಿಕ ಸ್ತ್ರೀವಾದ ನಾವು ಚರ್ಚೆಯನ್ನು ಮಾಡ್ತೀವಿ. ಈ ಸ್ತ್ರೀವಾದದ ಕುರಿತಾಗಿ ಏನೇನು ಅಂಶಗಳು ಇರಬೇಕು ಎನ್ನುವಂಥ ವಿಚಾರವನ್ನು ಅವರು ಆ ಪ್ರಬಂಧ ಏನಿದೆ ತನ್ನದೇ ಆದ ಸ್ವತಂತ್ರ ಕೊಠಡಿ ಎನ್ನುವಂಥದ್ದು ಅಲ್ಲಿ ಅವರು ಮಂಡಿಸ್ತಾ ಹೋಗ್ತಾಳೆ. ಒಬ್ಬ ಸ್ತ್ರೀ ಉತ್ತಮ ಸಾಹಿತ್ಯವನ್ನು ರಚಿಸಬೇಕಾದ್ರೆ ಅವಳಿಗೆ ತನ್ನದೇ ಆದಂಥ ಒಂದು ಕೊಠಡಿ ಇರಬೇಕು, ತನ್ನದೇ ಆದಂಥ ಒಂದು ಸ್ವತಂತ್ರವಾದ ಸ್ಥಳ ಇರಬೇಕು ಮತ್ತು ಆಕೆಗೆ ಸ್ವಂತ ಆದಾಯಗಳಿರಬೇಕು ಎಂದು ಇವರು ವಾದವನ್ನು ಮಾಡ್ತಾರೆ. ಜೊತೆಗೆ ಇಡೀ ಆಧುನಿಕ ಸ್ತ್ರೀವಾದದ ಕೇಂದ್ರದ ರೂಪಕವಾಗಿ ಇದು ಕಂಡುಬರುತ್ತೆ. ಯಾವುದು? ತನ್ನದೇ ಆದಂತಹ ಒಂದು ಸ್ವತಂತ್ರ ಕೊಠಡಿ ಇರಬೇಕು ಅಂತ ಏನು ಮಂಡನೆಯನ್ನು ಮಾಡ್ತಾರಲ್ಲ, ಇದು ಎ ರೂಮ್ ಆಫ್ ಒನ್ಸ್ ಓನ್ ಎನ್ನುವಂಥದ್ದು ಇದು ಆಧುನಿಕ ಸ್ತ್ರೀವಾದದ ಕೇಂದ್ರ ರೂಪಕವಾಗಿ ಕಂಡುಬರುತ್ತೆ. ಹಾಗೆಯೇ ಮುಂದೆ ಇವರ ನಂತರದಲ್ಲಿ ಬಹಳ ಪ್ರಸಿದ್ಧವಾದಂತಹ ಸ್ತ್ರೀನಿಷ್ಠ ವಿಮರ್ಶೆಯ ಲೇಖಕಿ ಕಂಡು ಬರ್ತಾರೆ. ಅವರು ಸಿಮೋನ್ ದ ಬೋವಾ ಎನ್ನುವಂಥವ್ರು. ಜೊತೆಗೆ ಇನ್ನು ಅನೇಕರು ಕಂಡು ಬರ್ತಾರೆ ಆ ಕಾಲಘಟ್ಟದಲ್ಲಿ. ಪುರುಷ ಸ್ತ್ರೀಯನ್ನು ಅನ್ಯಳಾಗಿಸುವಿಕೆ, ಸ್ತ್ರೀ ಪುರುಷ ಸ್ಥಾನಮಾನಗಳು ಮೊದಲಾದಂಥ ಒಂದು ನಿರ್ದಿಷ್ಟ ಕಾಲಮಾನದ ಸಾಮಾಜಿಕ ನಿರ್ಮಿತಿಗಳೇ ಹೊರತು ಜನ್ಮಜಾತ ಅಲ್ಲ ಎಂಬಂತಹ ಮೌಲಿಕ ವಿಚಾರಗಳನ್ನು ವುಲ್ಫ್ ಕೂಡ ಈ ಲೇಖನದಲ್ಲಿ ಚರ್ಚೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಸ್ತ್ರೀ ಪುರುಷರ ಸ್ಥಾನಮಾನಗಳ ಬಗ್ಗೆ, ಪುರುಷ ಸ್ತ್ರೀಯನ್ನು ಹೇಗೆ ಅನ್ಯಳನ್ನಾಗಿಸುತ್ತಾ ಬಂದಿದ್ದಾನೆ, ಜೊತೆಗೆ ಈ ವ್ಯತ್ಯಾಸಗಳೇನಿದ್ದಾವೆ, ಲಿಂಗ ತಾರತಮ್ಯಗಳೇನಿದ್ದಾವೆ, ಇವು ಕಾಲಮಾನದ ಒಂದು ನಿರ್ದಿಷ್ಟ ಕಾಲಮಾನದ ಸಾಮಾಜಿಕ ನಿರ್ಮಿತಿಗಳು, ಸಮಾಜ ಇವುಗಳನ್ನು ನಿರ್ಮಾಣ ಮಾಡಿರುವಂಥದ್ದೇ ಹೊರತು ಇವು ಹುಟ್ಟಿನಿಂದ ಬಂದಂಥವುಗಳು ಅಲ್ಲ ಎನ್ನುವಂಥ ವಿಚಾರಗಳನ್ನು ವುಲ್ಫ್ ಈ ಲೇಖನದಲ್ಲಿ ಚರ್ಚಿಸ್ತಾ ಹೋಗ್ತಾರೆ. ತನ್ನದೇ ಆದ ಸ್ವಂತ ಕೊಠಡಿ ಎನ್ನುವ ಕೃತಿಯಲ್ಲಿ ಪ್ರಬಂಧದಲ್ಲಿ ಚರ್ಚಿಸ್ತಾ ಹೋಗ್ತಾರೆ. ಇನ್ನು ಈ ಸ್ತ್ರೀನಿಷ್ಠ ವಿಮರ್ಶೆ ವ್ಯಾಪಕವಾಗಿ ಮತ್ತು ಶಾಸ್ತ್ರೀಯವಾಗಿ ಮತ್ತು ಪ್ರಭಾವಶಾಲಿಯಾಗಿ ಅಭಿವ್ಯಕ್ತಿಯನ್ನು ಪಡೆದುಕೊಂಡದ್ದು ಲೇಖಕಿ ಸಿಮೋನ್ ದಿ ಬೋವಾ ಅವರಿಂದ. ಈ ಸಿಮೋನ್ ದ ಬೋವಾ ಎನ್ನುವ ಈ ಲೇಖಕಿ
1908ರಲ್ಲಿ ಪ್ಯಾರಿಸ್ನಲ್ಲಿ ಜನಿಸ್ತಾರೆ. ಇವರು ಸೋರ್ಬಾನ್ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿಯ ಪದವಿಯನ್ನು ಪಡಿತಾರೆ. 3 ಕಾದಂಬರಿಗಳು, ನಾಟಕಗಳು ಮತ್ತು ವೈಚಾರಿಕ ಕೃತಿಗಳನ್ನು ರಚಿಸಿರುವಂತಹ ಬೋವಾ ಸ್ತ್ರೀಪರ ಚಳುವಳಿಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರ್ತಾರೆ. ಇವರ ಪ್ರಸಿದ್ಧವಾದಂತಹ ಸ್ತ್ರೀವಾದಿ ಕೃತಿ ಅಂದರೆ ದ ಸೆಕೆಂಡ್ ಸೆಕ್ಸ್, ದ್ವಿತೀಯ ಲಿಂಗ. ಇದು ಫ್ರೆಂಚ್ ಭಾಷೆಯಲ್ಲಿ 1949ರಲ್ಲಿ ಪ್ರಕಟ ಆಗುತ್ತೆ. ಆಮೇಲೆ ಇದರ ಇಂಗ್ಲಿಷ್ ಅನುವಾದ 1953ರಲ್ಲಿ ಪ್ರಕಟ ಆಗುತ್ತೆ. ಸುಮಾರು 741 ಪುಟಗಳಿರ್ತಕ್ಕಂತಹ ಈ ದ ಸೆಕೆಂಡ್ ಸೆಕ್ಸ್, ಈ ಬೃಹತ್ ಕೃತಿಯಲ್ಲಿ ಮನಃಶಾಸ್ತ್ರ, ಮತಧರ್ಮಗಳು, ಚರಿತ್ರೆ, ಸಾಹಿತ್ಯ ಇವೆಲ್ಲವುಗಳ ನೆಲೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಎಲ್ಲ ಸಮಾಜಗಳಲ್ಲಿ ಸ್ತ್ರೀ ಹೇಗೆ 2ನೇ ದರ್ಜೆಯ ಪ್ರಜೆಯಾಗಿ ಉಳಿದಿದ್ದಾಳೆ ಎನ್ನುವಂತಹ, ಲಿಂಗಭೇದ ಹೇಗೆ ಸ್ತ್ರೀಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಹಾನಿಕಾರಕ ಎನ್ನುವುದನ್ನು ಸಿಮೋನ್ ದ ಬೋವಾ ಆಗ್ರಹಪೂರ್ವಕವಾಗಿ ವಾದಿಸ್ತಾ ಹೋಗುವಂಥದ್ದನ್ನು ನಾವು ಅವರ ಕೃತಿಯಲ್ಲಿ ಕಾಣ್ತೇವೆ. ಹೀಗೆ ಈ ದ್ವಿತೀಯ ಲಿಂಗ ಎನ್ನುವಂಥ ಅವರ ದ ಸೆಕೆಂಡ್ ಸೆಕ್ಸ್ ಕೃತಿಯಲ್ಲಿ ಮುಖ್ಯವಾಗಿ 2 ಭಾಗಗಳಿದ್ದಾವೆ. ಅದರಲ್ಲಿ ಮೊದಲನೇ ಭಾಗ ಸತ್ಯ ಮತ್ತು ಕಟ್ಟುಕತೆಗಳು, ಫ್ಯಾಕ್ಟ್ಸ್ ಆ್ಯಂಡ್ ಮೈತ್ಸ್. ಇನ್ನು 2ನೇ ಭಾಗ ಇಂದು ಸ್ತ್ರೀಯ ಬದುಕು. ಈ ಮೊದಲನೇ ಭಾಗದಲ್ಲಿ ಪ್ರಾಚೀನ ಕಾಲದಿಂದಲೂ ಪುರುಷರು ಸ್ತ್ರೀಯನ್ನು ಸ್ವತಂತ್ರ ವ್ಯಕ್ತಿ ಅಂತಲ್ಲದೆ ಕೇವಲ ಪುರುಷತ್ವಕ್ಕೆ ಪೂರಕವಾಗುವ ತಾಯಿ, ಪತ್ನಿ, ವೇಷೆ ಮೊದಲಾದಂತಹ ಸಿದ್ಧಪಡಿಸಿರುವಂತಹ ಪಡಿಯಚ್ಚುಗಳಲ್ಲಿ ಅವಳನ್ನು ಕಂಡಿದ್ದಾರೆ ಎನ್ನುವುದನ್ನು ಬಹಳ ವಿವರವಾಗಿ ಸಿಮೋನ್ ದ ಬೋವಾ ಈ ಮೊದಲನೇ ಭಾಗದಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಮೈತ್ಸ್ ಎನ್ನುವಂತಹ ಭಾಗದಲ್ಲಿ ದಾಖಲಿಸ್ತಾ ಹೋಗ್ತಾರೆ. ಇನ್ನು 2ನೆಯ ಭಾಗದಲ್ಲಿ ಇಂದು ಸ್ತ್ರೀಯ ಬದುಕು ಎನ್ನುವಂತಹ ಭಾಗದಲ್ಲಿ ಸ್ತ್ರೀಯ ಪಾಲನೆ, ಅವಳಿಗೆ ನೀಡುವಂತಹ ಶಿಕ್ಷಣ, ಅವಳ ಸಾಮಾಜಿಕ ಪರಿಸ್ಥಿತಿ ಇವೆಲ್ಲವೂ ಹೇಗೆ ಸ್ತ್ರೀಯನ್ನು ಒಂದು ಪೂರ್ವನಿರ್ಧಾರಿತ ಪ್ರಕಾರದಲ್ಲಿ ನಿಯಂತ್ರಿಸಿ ಸ್ವತಃ ಅವಳೇ ತನ್ನ ಪರಾಧೀನ ಸ್ಥಿತಿಯನ್ನು ಒಪ್ಪಿಕೊಳ್ಳುವ ಹಾಗೆ ಮಾಡಿದವೆ ಈ ವ್ಯವಸ್ಥೆಗಳು, ಈ ಸಮಾಜಗಳು ಎನ್ನುವುದನ್ನು ವಿವರಿಸ್ತಾ ಹೋಗ್ತಾರೆ. ಹೀಗೆ ಸ್ತ್ರೀನಿಷ್ಠ ವಿಮರ್ಶೆ ಅಥವಾ ಸ್ತ್ರೀವಾದಿ ವಿಮರ್ಶೆಯ ಒಂದು ಆರಂಭವನ್ನು ನಾವು ಇವರ ಕೃತಿಗಳಲ್ಲಿ ಕಾಣ್ತಾ ಹೋಗ್ತೇವೆ. ಇನ್ನು ಮುಂದಿನ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.